ರಾಜ್ಯ ಬಿಜೆಪಿಯಲ್ಲೂ ರಾಜ್ಯಸಭೆ ಟಿಕೆಟ್ಗೆ ಕದನ ಶುರುವಾಗಿದೆ. ದೇವೇಗೌಡರ ಟಿಕೆಟ್ ವಿಚಾರದಲ್ಲಿ ಬಿಜೆಪಿಯಲ್ಲಿ ಈಗ ಎರಡು ಬಣ. ಇನ್ನು ಮೈತ್ರಿ ಧರ್ಮ ಕೂಡ ಬಹಳ ಮುಖ್ಯ ಆಗುತ್ತೆ, ಜೊತೆಗೆ ಪಕ್ಷದ ನಿಷ್ಠೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ದೇವೇಗೌಡರ ಟಿಕೆಟ್ ವಿಚಾರದಲ್ಲಿ ಬಿಜೆಪಿಯಲ್ಲಿ ಎರಡು ಬಣ. ಮೈತ್ರಿ ಧರ್ಮ ವರ್ಸಸ್ ಪಕ್ಷ ನಿಷ್ಠೆ, ಬಂಡಾಯದ ಧ್ವನಿ. ದೇವೇಗೌಡರ ಸ್ಪರ್ಧೆಗೆ ವಿಜಯೇಂದ್ರ ಟೀಮ್ ವಿರೋಧ. ಬಿಜೆಪಿ ಒಳ ವಲಯದಲ್ಲೇ ಎದ್ದಿತು ಬಂಡಾಯದ ಧ್ವನಿ. ದೇವೇಗೌಡರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಕೇವಲ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರ ಈ ಒಂದು ರಾಜ್ಯಸಭೆ ಟಿಕೆಟ್ಗೆ ಫೈಟ್ ನಡೀತಾ ಇಲ್ಲ. ಬಿಜೆಪಿ ಪಾಳ್ಯದಲ್ಲೂ ಕೂಡ ಈ ಒಂದು ರಾಜ್ಯಸಭೆ ಟಿಕೆಟ್ ಕದನ ಜೋರಾಗಿ ನಡೀತಾ ಇದೆ. ಇನ್ನು ದೇವೇಗೌಡರಿಗೆ ಟಿಕೆಟ್ ನೀಡಬೇಕಾ ಬೇಡವಾ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಗಂಭೀರವಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬಹಳ ಮುಖ್ಯವಾಗಿ ಬಂಡಾಯದ ಧ್ವನಿ ಈಗ ಎದ್ದಿದೆ ಈ ಒಂದು ರಾಜ್ಯಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಒಂದು ಕಡೆ ಮೈತ್ರಿ ಧರ್ಮವನ್ನ ಪಾಲನೆ ಮಾಡಲೇಬೇಕಾಗಿದೆ. ಯಾವುದೇ ಪಕ್ಷ ಆಗಿರಬಹುದು, ಮೈತ್ರಿ ಆದಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ಗಳಿರುತ್ತೆ, ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತೆ, ಅದೆಲ್ಲವನ್ನು ಕೂಡ ಪಾಲನೆ ಮಾಡಲೇಬೇಕಾಗುತ್ತೆ. ಹಾಗಾಗಿ ಈಗ ಹೈಕಮಾಂಡ್ ಯಾವ ನಿರ್ಧಾರವನ್ನ ಮಾಡುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಈ ಒಂದು ಮೈತ್ರಿ ಧರ್ಮವನ್ನ ಪಾಲನೆ ಮಾಡ್ತಾರಾ ಅಥವಾ ಮೈತ್ರಿ ಧರ್ಮಕ್ಕಿಂತ ಬಹಳ ಮುಖ್ಯ ಅನ್ನೋದು ಪಕ್ಷ ನಿಷ್ಠೆ ಅನ್ನೋದು. ಹಾಗಾಗಿ ನಾವು ಪಕ್ಷ ನಿಷ್ಠೆಗೆ ಮಣೆ ಹಾಕ್ತೀವಿ ಅಂತ ಏನಾದರೂ ಬೇರೆ ನಿರ್ಧಾರವನ್ನು ತೆಗೆದುಕೊಳ್ತಾರಾ? ಆ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರೆ ಹಾಗಾದ್ರೆ ಈ ಒಂದು ಮೈತ್ರಿ ಏನಾಗುತ್ತೆ? ಸಾಕಷ್ಟು ಈಗ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಈಗ ಸದ್ಯಕ್ಕೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಈ ಒಂದು ರಾಜ್ಯಸಭೆ ಟಿಕೆಟ್ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ದೇವೇಗೌಡರ ಸ್ಪರ್ಧೆಗೆ ಈಗ ವಿಜಯೇಂದ್ರ ಟೀಮ್ ಕೂಡ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಒಂದು ಕಡೆ ದೇವೇಗೌಡರ ಏನು ಸ್ಪರ್ಧೆ ಮಾಡಲಿಕ್ಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ, ಅದಕ್ಕೆ ಭಾರಿ ವಿರೋಧ ಕೂಡ ಪಕ್ಷದಲ್ಲೇ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಈ ಒಂದು ಮೈತ್ರಿಯಲ್ಲಿ ಸ್ವಲ್ಪ ಬಿರುಕು ಮೂಡುವ ಸಾಧ್ಯತೆಗಳು ಕೂಡ ಕಾಣ್ತಾ ಇದ್ದಾವೆ. ಒಂದು ವೇಳೆ ಮೈತ್ರಿಯಲ್ಲಿ ಬಿರುಕೇನಾದರೂ ಬಂದರೆ ಈ ಒಂದು ರಾಜ್ಯಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ ಮುಂಬರುವ ಎಲೆಕ್ಷನ್ ಏನಾಗುತ್ತೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಈಗ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಬಹಳ ಮುಖ್ಯವಾಗಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋದು ಕುತೂಹಲಕ್ಕೆ ಕಾರಣ ಆಗಿದೆ. ಒಂದು ಬಣದಿಂದ ಬೆಂಬಲ, ಮತ್ತೊಂದು ಬಣ ವಿರೋಧ. ದೇವೇಗೌಡರ ಬೆನ್ನಿಗೆ ನಿಂತ ವಿಪಕ್ಷ ನಾಯಕ ಅಶೋಕ್, ಆದ್ರೆ ಬಿವೈ ವಿಜಯೇಂದ್ರ ಮತ್ತು ಟೀಮ್ನಿಂದ ರೆಡ್ ಸಿಗ್ನಲ್. ಕಾರ್ಯಕರ್ತರ ಕೋಟ ಜಪ ಮಾಡ್ತಿರೋ ವಿಜಯೇಂದ್ರ. ದೇವೇಗೌಡರಿಗೆ ಸೀಟ್ ಕೊಟ್ರೆ ಬಿಜೆಪಿ ಕಾರ್ಯಕರ್ತರು ಬೇಸರ. ಮುಂದಿನ ವಿಧಾನಸಭೆ ಮೇಲೆ ಆರ್ ಅಶೋಕ್ ಕಣ್ಣು. ಹಳೆ ಮೈಸೂರು ಭಾಗದ ವೋಟ್ ಬ್ಯಾಂಕ್ಗಾಗಿ ಗೌಡರ ಪರ ಬ್ಯಾಟಿಂಗ್. ದೆಹಲಿ ಮಟ್ಟದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಭರ್ಜರಿ ಲಾಬಿ ಮಾಡ್ತಾ ಇದ್ದಾರೆ. ದೋಸ್ತಿ ಸೀಟು ಉಳಿಸಿಕೊಳ್ಳಲು ದೆಹಲಿಯಲ್ಲಿ ಎಚ್.ಡಿ.ಕೆ ದಾಳ ಉರುಳಿಸ್ತಾ ಇದ್ದಾರೆ. ಮೈತ್ರಿ ಧರ್ಮ ವರ್ಸಸ್ ಪಕ್ಷ ನಿಷ್ಠೆ ವಿಚಾರದಲ್ಲಿ ಬಿಜೆಪಿ ಒಳಗೆ ಚರ್ಚೆ ಮಾಡ್ತಾ ಇದೆ. ಹಾಗಾಗಿ ಯಾವುದಕ್ಕೆ ಈಗ ಪ್ರಾಮುಖ್ಯತೆ ಕೊಡ್ತಾರೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಒಂದು ಬಣದಿಂದ ಬೆಂಬಲ ಸಿಗ್ತಾ ಇದೆ. ಈಗ ದೇವೇಗೌಡರ ಸ್ಪರ್ಧೆಗೆ ವಿಜಯೇಂದ್ರ ಟೀಮ್ ಅಂತೂ ಭಾರಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡಬಾರ್ದು ಅಂತ ಒಂದು ಕಡೆ ವಿಜಯೇಂದ್ರ ಟೀಮ್ ಜೊತೆಗೆ ವಿಜಯೇಂದ್ರ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರೆ, ಮತ್ತೊಂದು ಕಡೆ ದೇವೇಗೌಡರ ಬೆನ್ನಿಗೆ ಈಗ ವಿಪಕ್ಷ ನಾಯಕ ನಾಯಕ ಆರ್ ಅಶೋಕ್ ಅವರು ನಿಂತಿದ್ದಾರೆ. ಆದ್ರೆ ಬಿವೈ ವಿಜಯೇಂದ್ರ ಮತ್ತೆ ಟೀಮ್ ಈಗ ರೆಡ್ ಸಿಗ್ನಲ್ ತೋರಿಸ್ತಾ ಇರೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆಂತಂದ್ರೆ ಮೊದಲಿಂದಲೂ ಕೂಡ ಆರ್ ಅಶೋಕ್ ಮತ್ತೆ ವಿಜಯೇಂದ್ರ ಅವರ ನಡುವೆ ಸ್ವಲ್ಪ ಶೀತಲ ಸಮರ ನಡೀತಾ ಇದೆ ಅಂತ ಕೂಡ ಒಳಗೆ ಗುಸುಗುಸು ಚರ್ಚೆ ಕೂಡ ಆಗ್ತಾ ಇತ್ತು ರಾಜಕೀಯ ಪಡಸಾಲೆಯಲ್ಲಿ. ಅದಕ್ಕೆ ಈ ಒಂದು ವಿಚಾರ ಕೂಡ ಪುಷ್ಟಿ ನೀಡಿದಂತಾಗತ್ತೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಾನಾ ರೀತಿಯ ಲೆಕ್ಕಾಚಾರವನ್ನ ಹಾಕಿ ದೇವೇಗೌಡರ ಬೆನ್ನಿಗೆ ನಿಂತಿರೋದು. ಜೆಡಿಎಸ್ ಹೊಂದಾಣಿಕೆ ನಡುವೆ ಕಮಲಕ್ಕೆ ಸೀಟ್ ಕಗ್ಗಂಟು. ವರಿಷ್ಠರ ಮಟ್ಟದಲ್ಲೇ ನಿರ್ಧಾರವಾಗುತ್ತಾ ಹೈ ಪ್ರೊಫೈಲ್ ಟಿಕೆಟ್? ಹಾಗಾದ್ರೆ ವರ್ಷಗಳಿಂದ ದುಡಿದ ಬಿಜೆಪಿಯಲ್ಲಿ ಅಸಮಾಧಾನದ ಜ್ವಾಲೆ ಭುಗಿಲೆದ್ದಿದೆ. ದೇವೇಗೌಡರ ಟಿಕೆಟ್ಗೆ ಬಿಜೆಪಿಯಲ್ಲೇ ದ್ವಿಮುಖ ತಂತ್ರ ಇದೆ. ಜೆಡಿಎಸ್ ಹಠ, ಬಿಜೆಪಿ ಒಳಗೆ ಭುಗಿಲೆದ್ದ ಅಸಮಾಧಾನ. ದೊಡ್ಡಗೌಡರ ದೆಹಲಿ ಹಾದಿಗೆ ಕಮಲ ಪಾಳ್ಯದಲ್ಲೇ ವಿಘ್ನ.
ಕಾರ್ಯಕರ್ತರ ಕೋಟಾದಲ್ಲಿ ಬಿಜೆಪಿಗೆ ಅವಕಾಶ ನೀಡುವಂತೆ ಒತ್ತಡ ಕೇಳಬರ್ತಾ ಇದೆ. ಇದೆಲ್ಲವನ್ನು ಕೂಡ ಈಗ ಹೈಕಮಾಂಡ್ ಯಾವ ರೀತಿ ನಿರ್ಧಾರ ಮಾಡುತ್ತೆ, ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ಜೆಡಿಎಸ್ ಹೊಂದಾಣಿಕೆ ನಡುವೆ ಕಮಲಕ್ಕೆ ಸೀಟ್ ಕಗ್ಗಂಟು ಎದುರಾಗಿದೆ. ಒಂದು ಬಣದಿಂದ ಬೆಂಬಲ ಸಿಗ್ತಾ ಇದೆ, ಮತ್ತೊಂದು ಬಣ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ಒಂದು ವರಿಷ್ಠರ ಮಟ್ಟದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ನಿರ್ಧಾರ ಆಗುವ ಸಾಧ್ಯತೆಗಳಿದ್ದಾವೆ. ಯಾಕೆಂತಂದ್ರೆ ಬಹಳ ಒಂದು ಹೈ ಪ್ರೊಫೈಲ್ ಟಿಕೆಟ್ ಇದು. ಒಂದು ಕಡೆ ದೊಡ್ಡಗೌಡರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ, ಆ ಟಿಕೆಟ್ ಕೊಟ್ರೆ ಏನ್ ಪ್ಲಸ್ ಆಗುತ್ತೆ, ಏನ್ ಮೈನಸ್ ಆಗುತ್ತೆ, ಜೊತೆಗೆ ಆರ್ ಅಶೋಕ್ ಅವರು ಕೂಡ ಬಹಳ ಲೆಕ್ಕಾಚಾರ ಹಾಕಿದ್ರು. ಯಾಕೆಂತಂದ್ರೆ ಒಂದು ಹಳೆ ಮೈಸೂರು ಭಾಗ ಏನಿದೆ ಜೆಡಿಎಸ್ ನ ಭದ್ರಕೋಟೆ ಅಂತ ಹೇಳಲಾಗುತ್ತೆ. ಈ ಒಂದು ಭದ್ರಕೋಟೆಯ ಒಂದು ಏನು ವೋಟ್ಗಳಿದ್ದಾವೆ, ಮತ ಬ್ಯಾಂಕ್ಗಳಿದ್ದಾವೆ, ಅದನ್ನ ಬಿಜೆಪಿ ಕಡೆ ಟರ್ನ್ ಮಾಡಬೇಕು ಅಂತ ಅಂದ್ರೆ ಅಲ್ಲಿ ದೇವೇಗೌಡರ ಸಪೋರ್ಟ್ ಬೇಕಾಗುತ್ತೆ. ಹಾಗಾಗಿ ಸದ್ಯಕ್ಕೆ ಆರ್ ಅಶೋಕ್ ಅವರು ದೇವೇಗೌಡರ ಬೆಂಬಲಕ್ಕೆ ನಿಂತಿದ್ದಾರೆ. ಈಗ ಸದ್ಯಕ್ಕೆ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೆ, ಇನ್ನು ಬಹಳ ಮುಖ್ಯವಾಗಿ ಜೆಡಿಎಸ್ ಹಠ ಮಾಡ್ತಾ ಇದೆ ನಮಗೆ ಬೇಕೇ ಬೇಕು ಅಂತ. ಆದ್ರೆ ಬಿಜೆಪಿ ಒಳಗೆ ಮಾತ್ರ ಅಸಮಾಧಾನ ಭುಗಿಲೆದ್ದಿದೆ. ದೊಡ್ಡಗೌಡರ ದೆಹಲಿ ಹಾದಿಗೆ ಕಮಲ ಪಾಳ್ಯದಲ್ಲಿ ಸದ್ಯಕ್ಕೆ ವಿಘ್ನ ಅಂತೂ ಎದುರಾಗಿದೆ. ಇನ್ನು ಕಾರ್ಯಕರ್ತರ ಕೋಟಾದಲ್ಲಿ ಬಿಜೆಪಿಗೆ ಅವಕಾಶ ನೀಡಬೇಕು, ನೀವು ಹೆಂಗೆ ಅವರಿಗೆ ಅವಕಾಶವನ್ನ ಕೊಡ್ತೀರಾ ಅಂತ ಮತ್ತೊಂದು ಕಡೆ ಕಾರ್ಯಕರ್ತರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ದೆಹಲಿ ಮಟ್ಟದಲ್ಲಿ ಈಗ ಒಂದು ಕಡೆ HD ಕುಮಾರಸ್ವಾಮಿ ಅವರು ಲಾಬಿ ಮಾಡ್ತಾ ಇದ್ದಾರೆ ದೊಡ್ಡಗೌಡರಿಗೆ ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೆ. ಆ ಲಾಬಿಗೂ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ, ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಈಗ ಹಳೆ ಮೈಸೂರು ಭಾಗದ ಓಟ್ ಬೇಕು ಅಂತ ಆದ್ರೆ ಇನ್ನು ಬಹಳ ಮುಖ್ಯವಾಗಿ ದೇವೇಗೌಡರ ಬೆಂಬಲ ಬೇಕಾಗತ್ತೆ, JDSನ ಬೆಂಬಲ ಬೇಕಾಗತ್ತೆ. ಇಲ್ಲಿ ಏನಾದ್ರು ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಇನ್ನು ಮುಂಬರುವಂತಹ ಎಲೆಕ್ಷನ್ಗೆ ಇದು ಎಫೆಕ್ಟ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಎಲ್ಲಾ ರೀತಿಯ ಲೆಕ್ಕಾಚಾರವನ್ನು ಕೂಡ ಹೈಕಮಾಂಡ್ ಹಾಕಲಿದೆ.